ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮ ಪರಶುರಾಮರ ಯುದ್ಧವು ಎಂಬ 179ನೆಯ ಅಧ್ಯಾಯಕ್ಕೆ ಸ್ವಾಗತ. ದುರ್ಯೋಧನ ಆಗ ಯುದ್ಧಕ್ಕೆ ಸಿದ್ಧನಾಗಿ ಬಂದಿರುವ ಆ ಪರಶುರಾಮನನ್ನು ನೋಡಿ ನಾನು ಅಂದರೆ ಭೀಷ್ಮನು ನಗುತ್ತಾ, ಆಚಾರ್ಯ, ನಾನು ರಥದಲ್ಲಿ ಕುಳಿತು ನೆಲದ ಮೇಲೆ ನಿಂತಿರುವ ನಿನ್ನೊಡನೆ ಯುದ್ಧ ಮಾಡಲು ಇಷ್ಟಪಡಲಾರನು. ನಿನಗೆ ಯುದ್ಧದಲ್ಲಿ ಆಶೆಯಿದ್ದರೆ ಅದಕ್ಕೆ ತಕ್ಕಂತೆ ಕವಚವನ್ನು ಧರಿಸಿ ರಥವನ್ನೇರಿ ಬಂದು ನನ್ನನ್ನು ಕೊಲ್ಲು ಎಂದನು. ಅದಕ್ಕೆ ಆ ರಾಮನು ನಗುತ್ತಾ ನನ್ನನ್ನು ನೋಡಿ, ಭೀಷ್ಮ, ನನಗೆ ಭೂಮಿಯೇ ರಥವು, ವೇದಗಳೇ ನನ್ನ ಕುದುರೆಗಳು, ಗಾಳಿಯೇ ನನ್ನ ಸಾರಥಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿಗಳೆಂಬ ವೇದ ಮಾತೆಗಳೇ ನನ್ನ ದೇಹವನ್ನು ರಕ್ಷಿಸತಕ್ಕ ಕವಚಗಳು. ಅವರಿಂದ ರಕ್ಷಿತನಾಗಿ ನಾನು ಯುದ್ಧ ಮಾಡುವೆನು ಎಂದು ಹೇಳುತ್ತಲೇ ಅವನು ನನ್ನ ತಲೆಯ ಮೇಲೆ ದೊಡ್ಡ ಬಾಣವರ್ಷವನ್ನು ಕರೆದು ನನ್ನನ್ನು ಸುತ್ತಲೂ ಮರೆಸಿಬಿಟ್ಟನು. ಆಮೇಲೆ ಸ್ವಲ್ಪ ಹೊತ್ತಿಗೆ ಮುಂದೆ ನೋಡುವಾಗ ರಾಮನು ಅದ್ಭುತ ತೇಜಸ್ಸುಳ್ಳ ಒಂದು ರಥಮಧ್ಯದಲ್ಲಿ ಕುಳಿತಿದ್ದನು. ಎಲ್ಲ ಆಯುಧಗಳು ಅದರಲ್ಲಿ ತುಂಬಿದ್ದವು. ಅದು ಒಂದು ದೊಡ್ಡ ನಗರದಂತೆ ವಿಶಾಲವಾಗಿ, ಪರಿಶುದ್ಧವಾಗಿ ಮತ್ತು ಮನಸ್ಸಿನಿಂದಲೇ ನಿರ್ಮಿತವಾಗಿದ್ದಿತು. ಅದು ಸುವರ್ಣಾಲಂಕೃತವಾಗಿ 4 ದಿವ್ಯಾಶ್ವಗಳ ಮೇಲೆ ಹೂಡಿದ್ದಿತು. ಚಂದ್ರ ಸೂರ್ಯರ ಗುರುತುಳ್ಳ ಕವಚವನ್ನು ಆ ಪರಶುರಾಮನು ಧರಿಸಿದ್ದನು. ಕೈಯಲ್ಲಿ ಬಿಲ್ಲು, ಬೆನ್ನ ಹಿಂದೆ ಕಟ್ಟಿದ ಬತ್ತಳಿಕೆ, ಉಡುವಿನ ಚರ್ಮದಿಂದ ಮಾಡಿದ ಕೈಗೌಸಣಿಗೆ, ಇಂತಹ ಸರ್ವ ಸನ್ನಾಹಗಳೊಡನೆ ಅವನು ಕಾಣಿಸಿದನು. ಅವನಿಗೆ ಪರಮಾಪ್ತನು, ವೇದವಿತ್ತು ಆದ ಅಕೃತ ವ್ರಣನೇ ಸಾರಥಿಯಾಗಿದ್ದನು. ಹೀಗೆ ಸರ್ವ ಸನ್ನಾಹಗಳಿಂದ ಬಂದ ಪರಶುರಾಮನು ನನ್ನನ್ನು ನೋಡಿ ಬಾರಿ ಬಾರಿಗೂ ಮುಂದೆ ಬಾ, ಯುದ್ಧಕ್ಕೆ ನಿಲ್ಲು ಎಂದು ಕರೆಯುತ್ತಿದ್ದನು. ಉದಿಸಿ ಬರುವ ಸೂರ್ಯನಂತೆ ಮಹಾ ತೇಜಸ್ವಿಯಾದ ಅವನನ್ನು ನಾನು ಏಕಾಕಿಯಾಗಿಯೇ ಎದುರಿಸಿ ನಿಂತೆನು. ಆಮೇಲೆ ನಾನು ಆ ರಾಮನಿಗೆ ಇನ್ನೂ 3 ಬಾಣಪಾತದಷ್ಟು ದೂರದಲ್ಲಿಯೇ ನನ್ನ ಕುದುರೆಗಳನ್ನು ನಿಲ್ಲಿಸಿಟ್ಟು ರಥದಿಂದ ಇಳಿದು ಅವನನ್ನು ಗೌರವಿಸುವುದಕ್ಕಾಗಿ ಕಾಲು ನಡೆಯಿಂದಲೇ ಆ ಪರಶುರಾಮನ ಬಳಿಗೆ ಹೋಗಿ ನಮಸ್ಕರಿಸಿದನು. ಆಮೇಲೆ ವಿನಯಪೂರ್ವಕವಾಗಿ ಅವನನ್ನು ಕುರಿತು, ಆಚಾರ್ಯ, ನೀನು ನನಗೆ ಸಮಾನನಾಗಿದ್ದರೂ ಇರು, ನನಗಿಂತ ಮೇಲಾಗಿದ್ದರೂ ಇರು. ಗುರುವಾದ ನಿನ್ನೊಡನೆ ನಾನು ಯುದ್ಧ ಮಾಡಬೇಕಾಯಿತು. ಧರ್ಮಶೀಲನಾದ ನೀನೇ ನನಗೆ ಜಯವನ್ನು ಹರಸಬೇಕು ಎಂದನು. ಅದಕ್ಕೆ ಆ ರಾಮನು, ಓ ಕುರುಶ್ರೇಷ್ಠ, ಹಾಗೆಯೇ ಆಗಲಿ. ಶ್ರೇಯಸ್ಸನ್ನು ಅಪೇಕ್ಷಿಸತಕ್ಕವನು ಇಂತಹ ಸಮಯದಲ್ಲಿ ಕರ್ತವ್ಯವನ್ನು ಮಾಡಿಯೇ ತೀರಬೇಕು. ಇದು ಧರ್ಮವೇ ಹೊರತು ಅಧರ್ಮವಲ್ಲ. ಈಗ ನೀನು ನನ್ನನ್ನು ಸತ್ಕರಿಸುವುದಕ್ಕಾಗಿ ಬಂದುದು ನ್ಯಾಯವೇ. ತನಗಿಂತಲೂ ದೊಡ್ಡವರೊಡನೆ ಯುದ್ಧ ಮಾಡುವಾಗ ಅನುಸರಿಸಬೇಕಾದ ಧರ್ಮವೂ ಇದೆ. ನೀನು ನನ್ನಲ್ಲಿಗೆ ಬಾರದಿದ್ದರೆ ನಿನ್ನ ಅವಿಧೇಯತ್ವಕ್ಕಾಗಿ ನಾನು ಆಗಲೇ ಶಪಿಸುತ್ತಿದ್ದೆನು. ಹೋಗು, ಧೈರ್ಯವನ್ನು ಹಿಡಿದು ನಿನ್ನಿಂದಾದಷ್ಟು ಪ್ರಯತ್ನಪಟ್ಟು ಯುದ್ಧ ಮಾಡು. ಆದರೆ ಈಗ ನಾನು ನಿನಗೆ ಜಯವನ್ನು ಆಶೀರ್ವದಿಸುವುದಿಲ್ಲ. ನಿನ್ನನ್ನು ಜಯಿಸುವುದಕ್ಕಾಗಿಯೇ ನಾನು ಇಲ್ಲಿ ಬಂದವನು. ಹೋಗು, ನಡೆ, ಧರ್ಮದಿಂದ ಯುದ್ಧ ಮಾಡು. ನಿನ್ನ ನಡತೆಗೆ ಮೆಚ್ಚಿದೆನು ಎಂದನು. ಆಮೇಲೆ ನಾನು ಮತ್ತೊಮ್ಮೆ ಅವನಿಗೆ ನಮಸ್ಕರಿಸಿ ಅಲ್ಲಿಂದ ಹಿಂತಿರುಗಿ ನನ್ನ ರಥವನ್ನೇರಿ ಕುಳಿತೆನು. ಆಮೇಲೆ ಯುದ್ಧಕ್ಕೆ ಸಿದ್ಧನಾಗಿರುವುದನ್ನು ಸೂಚಿಸುವುದಕ್ಕಾಗಿ ಸುವರ್ಣಾಲಂಕೃತವಾದ ನನ್ನ ಶಂಖವನ್ನು ತೆಗೆದು ಊದಿದೆನು. ನಮ್ಮಿಬ್ಬರಿಗೂ ಯುದ್ಧಾರಂಭವಾಯಿತು. ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಬಹುದಿನಗಳವರೆಗೆ ಹೋರಾಡಿದೆವು. ಅವನು ಮೊದಲು ಹದ್ದಿನ ಗರಿಗಳುಳ್ಳ 60 ಬಾಣಗಳಿಂದ ನನ್ನನ್ನು, 100 ಬಾಣಗಳಿಂದ ನನ್ನ ಕುದುರೆಗಳನ್ನು, 9 ಬಾಣಗಳಿಂದ ನನ್ನ ಸಾರಥಿಯನ್ನು ಹೊಡೆದನು. ಆಗ ನಾನು ಯುದ್ಧಾರಂಭಕ್ಕೆ ಮೊದಲು ದೇವತೆಗಳಿಗೂ ಬ್ರಾಹ್ಮಣರಿಗೂ ನಮಸ್ಕರಿಸಿ ನಗುತ್ತಾ ಪರಶುರಾಮನನ್ನು ಕುರಿತು, ನೀನು ಮರ್ಯಾದೆಯನ್ನು ಮೀರಿ ಹೋದರೂ ನಿನ್ನಲ್ಲಿ ನಾನು ಗುರುಭಾವವನ್ನು ಕೊಂಡಾಡಿದೆನು. ಓ ಬ್ರಾಹ್ಮಣೋತ್ತಮ, ಧರ್ಮವನ್ನು ಕಾಪಾಡುವುದಕ್ಕಾಗಿ ನಾನು ಮಾಡಬೇಕಾದ ಕೆಲಸವನ್ನು ತಿಳಿಸುವೆನು. ನಿನ್ನ ಶರೀರದಲ್ಲಿರುವ ವೇದಗಳು, ನಿನ್ನ ಬ್ರಹ್ಮತೇಜಸ್ಸು, ನಿನ್ನ ಮಹಾತಪಸ್ಸು ಇವುಗಳಲ್ಲಿರುವ ಗೌರವದಿಂದ ನಾನು ನಿನ್ನನ್ನು ಹೊಡೆಯುವವನಲ್ಲ. ಈಗ ನೀನು ಹಿಡಿದ ಕ್ಷತ್ರಿಯ ಧರ್ಮಕ್ಕಾಗಿ ನಾನು ಹೊಡೆಯುವೆನು. ಬ್ರಾಹ್ಮಣನು ಶಸ್ತ್ರವನ್ನು ಹಿಡಿದಾಗ ಅವನು ಕ್ಷತ್ರಿಯತ್ವವನ್ನೇ ಹೊಂದುವನು.
ನನ್ನ ಬಿಲ್ಲಿನ ಮತ್ತು ನನ್ನ ತೋಳುಗಳ ಬಲವನ್ನು ನೋಡು. ಇದೋ ಈಗಲೇ ನನ್ನ ಬಾಣದಿಂದ ನಿನ್ನ ಧನುಸ್ಸನ್ನು ತುಂಡು ಮಾಡುವೆನು ಎಂದು ಹೇಳಿ ಬಹಳ ಹರಿತವಾದ ಒಂದು ಬಾಣವನ್ನು ಪ್ರಯೋಗಿಸಿ ಅವನ ಧನುಸ್ಸನ್ನು ತುಂಡು ಮಾಡಿ ನೆಲಕ್ಕೆ ಕೆಡಹಿದೆನು. ಆಮೇಲೆ 100 ಬಾಣಗಳನ್ನು ಅವನ ರಥಕ್ಕೆ ಗುರಿಯಿಟ್ಟು ಹೊಡೆದೆನು. ಆ ನನ್ನ ಬಾಣಗಳು ಸರ್ಪಗಳಂತೆ ಮುಂದೆ ಹೋಗಿ ಅವನ ದೇಹದಲ್ಲಿ ನಾಟಿಕೊಂಡು ಅವನ ಮೈಯಿಂದ ರಕ್ತವನ್ನು ಸುರಿಸಿದವು. ಸರ್ವಾಂಗದಲ್ಲಿಯೂ ರಕ್ತಸ್ರಾವದಿಂದ ಕೂಡಿದ ಆ ರಾಮನು ಗೈರಿಕಾದಿ ಧಾತುಗಳಿಂದ ಹೊರಗೆ ಕಾಣಿಸುತ್ತಿರುವ ಮೇರು ಪರ್ವತದಂತೆಯೂ ಹೇಮಂತ ಋತುವಿನ ಕೊನೆಯಲ್ಲಿ ಚಿಗುರಿದ ಅಶೋಕ ವೃಕ್ಷದಂತೆಯೂ ಪುಷ್ಟಿಸಿದ ಕಿಂಶುಕ ವೃಕ್ಷದಂತೆಯೂ ಕಾಣಿಸಿದನು. ಆಮೇಲೆ ಪರಶುರಾಮನು ಬಹಳವಾಗಿ ಕೋಪಗೊಂಡು ಬೇರೊಂದು ಧನುಸ್ಸನ್ನು ಕೈಗೆತ್ತಿಕೊಂಡು ಅತಿ ತೀಕ್ಷ್ಣವಾದ ಬಾಣಗಳನ್ನು ನನ್ನ ಮೇಲೆ ಬಿಟ್ಟನು. ಮರ್ಮ ಭೇದಕಗಳಾದ ಆ ಬಾಣಗಳು ಸರ್ಪದಂತೆ ಬಂದು ನನ್ನ ಮೈಯಲ್ಲಿ ನಾಟಿ ನನ್ನನ್ನು ನಡುಗಿಸಿಬಿಟ್ಟವು. ಅದನ್ನು ನಾನು ಸಹಿಸಿಕೊಂಡು ತಿರುಗಿ 100 ಬಾಣಗಳಿಂದ ಪರಶುರಾಮನನ್ನು ಹೊಡೆದೆನು. ಸೂರ್ಯಾಗ್ನಿಗಳಿಗೂ ಸರ್ಪಗಳಿಗೂ ಸಮಾನವಾದ ಆ ಬಾಣಗಳು ಬಂದು ತಾಕಿದೊಡನೆ ರಾಮನು ಬಹಳವಾಗಿ ನೊಂದು ಪ್ರಜ್ಞೆ ತಪ್ಪಿದಂತಾದನು. ಅದನ್ನು ನೋಡಿ ನನಗೆ ಮನಸ್ಸಿನಲ್ಲಿ ಬಹಳ ಕನಿಕರ ಉಂಟಾಯಿತು. ನಾನು ಮಾಡಿದ ಈ ಕಾರ್ಯಕ್ಕಾಗಿ ನನ್ನನ್ನೇ ನಾನು ನಿಂದಿಸಿಕೊಂಡೆನು. ಛೀ, ಈ ಯುದ್ಧವನ್ನು ಕ್ಷತ್ರಿಯ ಧರ್ಮವನ್ನು ಸುಡಬೇಕು. ಕ್ಷತ್ರಿಯ ಧರ್ಮಕ್ಕಾಗಿಯೇ ಅಲ್ಲವೇ ನಾನು ಇಂತಹ ಮಹಾಪಾಪಕೃತ್ಯವನ್ನು ಮಾಡಬೇಕಾಯಿತು. ಇವನಾದರೂ ಆಚಾರ್ಯನು, ಅದರಲ್ಲಿಯೂ ಬ್ರಾಹ್ಮಣನು, ಧರ್ಮಾತ್ಮನು, ಅಂಥವನ ಮೇಲೆ ಬಾಣವನ್ನು ಬಿಟ್ಟು ನೋಯಿಸಿದನಲ್ಲ ಎಂದು ನನ್ನ ಪಾಪಕೃತ್ಯಕ್ಕಾಗಿ ನಾನೇ ಬಹಳ ವ್ಯಸನಪಟ್ಟೆನು. ಅದರಿಂದಾಚೆಗೆ ನಾನು ತಿರುಗಿ ಆ ಜಾಮದಗ್ನ್ಯನ ಮೇಲೆ ಬಾಣಗಳನ್ನು ಪ್ರಯೋಗಿಸಲಿಲ್ಲ. ಇಷ್ಟರಲ್ಲಿಯೇ ಸಹಸ್ರ ಕಿರಣನಾದ ಸೂರ್ಯನು ಅಸ್ತಂಗತನಾದನು. ಆ ದಿನದ ಯುದ್ಧವು ಅಷ್ಟಕ್ಕೆ ನಿಂತು ಹೋಯಿತು. ಇದು 179ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.